ಶಿವಮೊಗ್ಗ ಜಿಲ್ಲೆಯ 4 ತಾಲೂಕುಗಳಲ್ಲಿ 80 ಕೋಟಿ ವೆಚ್ಚದಲ್ಲಿ ಗುಣಮಟ್ಟದಿಂದ ಕೂಡಿದ ಸುಸಜ್ಜಿತ ಪೊಲೀಸ್ ವಸತಿ ಗೃಹಗಳನ್ನು ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸದ ವಿಷಯವೆಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪ ತಿಳಿಸಿದರು. ಸೊರಬ ಪಟ್ಟಣದಲ್ಲಿ ದಂಡಾವತಿ ಪೊಲೀಸ್ ವಸತಿ ಸಮುಚ್ಚಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಗೃಹ ಸಚಿವರೇ ಇಂದು ವಸತಿ ಗೃಹ ಸಮುಚ್ಚಯವನ್ನು ಉದ್ಘಾಟಿಸಬೇಕಿತ್ತು. ಕಾರಣಾಂತರಗಳಿಂದ ಬರಲು ಆಗಲಿಲ್ಲ. ವಸತಿ ಗೃಹಗಳು ಗುಣಮಟ್ಟದಿಂದ ಆಧುನಿಕತೆಯಿಂದ ಕೂಡಿದ್ದು ನಿವಾಸಿಗಳು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಜತೆಗೆ ಜಿಲ್ಲೆಯಲ್ಲಿ ಗಾಂಜಾ ಸೇರಿದಂತೆ ಇತರೆ ಕಾನೂನು ಬಾಹಿರ ವ್ಯವಹಾರಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಹಾಗೂ ಸಾರ್ವಜನಿಕರು ಕೂಡ ಗಾಂಜಾ ಬೆಳೆಸಬೇಡಿ ಎಂದು ಮನವಿ ಮಾಡಿದರು. ಅವರಲ್ಲೂ ಕೂಡ ಮತ್ತು ನನಗೆ ಭಾಳ ಸಂತೋಷ, ಮಿಥುನ್ ಅವರು ನಾನು ಹೇಳಿದೆ ಸ್ವಲ್ಪ ಈ ಗಾಂಜಾ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅದನ್ನು ಭಾಳ ಸ್ಟ್ರೈಕ್ ಮಾಡಬೇಕು. ನಾವು ಯಾರು ಸೇವನೆ ಮಾಡ್ತಾರೆ ಅನ್ನೋದಕ್ಕಿಂತ ಯಾರು ಅದನ್ನು ವ್ಯವಹಾರ ಮಾಡ್ತಾರೆ, ಯಾರು ಶುರು ಮಾಡ್ತಾರೆ ಅಲ್ಲೇ ನಾವು ಉಪಲಬ್ಧ ಹಾಕಬೇಕು. ಅದು ಯಾಕೆಂದರೆ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ ಈಗ ನಮ್ಮ ಮಕ್ಕಳೇ ಹೋಗಿ ಅದನ್ನು ಒಂದು ಕೆಟ್ಟ ಬುದ್ಧಿಯನ್ನು ಇಲ್ಲ ಇಂಥ ಒಂದು ಕೆಟ್ಟ ಚಟಗಳಿಗೆ ಬಂದುಬಿಟ್ರೆ ಸಾಮಾಜಿಕವಾಗಿ ಬೇರೆ ಬೇರೆ ಕ್ರಿಮಿನಲ್ ಡೈರೆಕ್ಷನ್ಸ್ ಹೊರಟೋಗ್ತವೆ. ಈ ಸಂದರ್ಭದಲ್ಲಿ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರರಾವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ದಾವಣಗೆರೆ ಪೂರ್ವ ವಲಯದ ಉಪ ಪೊಲೀಸ್ ಮಹಾನಿರ್ದೇಶಕ ಬಿ ರಮೇಶ್ ಸೇರಿದಂತೆ ಪುರಸಭೆ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಯುಎಲ್ 9 ಲೈವ್ ನ್ಯೂಸ್, ಸೊರಬ.